15 ವರ್ಷದಿಂದ ಬೆಂಗಳೂರು ಯಾವ ರೀತಿಯಲ್ಲಿತ್ತು, 20 ವರ್ಷದಿಂದ ಯಾವ ರೀತಿಯಲ್ಲಿತ್ತು, ನಿಮ್ಮ ಮಕ್ಕಳಾದ ಇದ್ದಾಗ ಬೆಂಗಳೂರು ಯಾವ ರೀತಿಯಲ್ಲಿತ್ತು, ಆವಾಗ ಬೇಸಿಗೆ ಕಾಲ ಹೆಂಗಿತ್ತು, ಚಳಿಗಾಲ ಹೆಂಗಿತ್ತು, ಇವತ್ತು ಹೆಂಗಿದೆ, ಆವಾಗ ಮಳೆಗಾಲ ಹೆಂಗಿತ್ತು, ಇವತ್ತು ಹೆಂಗಿದೆ, ಭಯಂಕರ ವ್ಯತ್ಯಾಸ. ಈ ವ್ಯತ್ಯಾಸ ಯಾಕೆ ಆಗ್ತಾ ಇದೆ? ಪ್ರತಿ ವರ್ಷ ನಾವು ನೋಡ್ತಾ ಇದೀವಿ, ಬಿಸಿಲಿಂದ ಜನ ಸಾಯ್ತಿದ್ದಾರೆ. ಇವಾಗ ಬೆಂಗಳೂರಲ್ಲಿ, ಬರೀ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬಿಸಿಲು ಕಾಲ ಬಂದ್ರೆ ನಮ್ಮ ಪೌರ ಕಾರ್ಮಿಕ ಒಂದಿಷ್ಟು ಜನ ಬಂದಿದ್ದಾರೆ, ಕೆಲಸ ಮಾಡಕ್ ಒದ್ದಾಡ್ತಾರೆ. 10 ವರ್ಷ ಹಿಂದೆ ಪರಿಸ್ಥಿತಿ ಇರ್ಲಿಲ್ಲ. ಮತ್ತೆ ಹೆಂಗ್ ಇವತ್ತು ಇಷ್ಟು ಬಿಸಿಲು ಜಾಸ್ತಿ ಆಗ್ತಿದೆ, ಯಾಕೆ ಮಳೆ ಕಡಿಮೆ ಆಗ್ತಿದೆ, ಯಾಕೆ ಚಳಿ ಆಗ್ತಿದೆ ಜಾಸ್ತಿ, ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇದೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಮತ್ತೆ ಯಾವ ರೀತಿಯಲ್ಲಿ ಪರಿಸರದ ಜೊತೆಗೆ ನಮ್ಮ ಸಂಬಂಧ ಇದೆ ಅದು ಬದಲಾಗ್ತಾ ಇದೆ. ಆ ಬದಲಾಗ್ತಾ ಇರೋ ಒಂದು ಕಾರಣದಿಂದ ಇವತ್ತು ಎಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೀವಿ ಅಂದ್ರೆ, ಡೆಲ್ಲಿಯಲ್ಲಿ ನೀವು ಉಸಿರಾಡಕ್ಕೆ ಆಗಲ್ಲ, ಆ ಮಟ್ಟಕ್ಕೆ ಪರಿಸರ ಮಾಲಿನ್ಯ, ಅಲ್ಲಿ ವಾಯು ಮಾಲಿನ್ಯ. ಒಂದೊಂದು ಮನೆಯಲ್ಲಿ, ಒಂದೊಂದು ಆಫೀಸ್ ಅಲ್ಲಿ ಒಂದು ಫಿಲ್ಟರ್ ಹಾಕಿದ್ದಾರೆ, ಅದೇನು ಹೆಸರಿದೆ ಅದಕ್ಕೆ, ಒಂದು ಫಿಲ್ಟರ್ ಹಾಕಿದ್ದಾರೆ. ಆ ಫಿಲ್ಟರ್ ಹಾಕಿದ್ರೆ ಅದೇನ್ ಮಾಲಿನ್ಯ ಇದೆ ಅದು ಬಂದು ಹಂಗೆ ಹಿಡ್ಕೊಂಡ್ಬಿಡುತ್ತೆ. ಆವಾಗ ನೀವು ಸ್ವಲ್ಪ ಉಸಿರಾಡಕ್ಕೆ ಈಸಿ ಆಗುತ್ತೆ. ಆ ಒಂದು ಮೆಷಿನ್ ಬಂದು ಸಾವಿರಾರು ಲೆಕ್ಕದಲ್ಲಿ ಖರ್ಚು ಬೀಳುತ್ತೆ. ಬಡ ಜನ ತಗೊಳಕ್ಕಾಗತ್ತಾ? ಬಡವ್ರು ಬಂದು ಅದೇ ಮಾಲಿನ್ಯದಲ್ಲಿ ಕೆಲಸ ಮಾಡ್ಬೇಕು, ದುಡಿಬೇಕು, ಜೀವನ ಮಾಡ್ಬೇಕು, ಸಾಯ್ಬೇಕು. ಇವತ್ತು ನಾವ್ ಯಾಕೆ ನಮ್ಮ ಪಕ್ಷದಿಂದ ಈ ಒಂದು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ, ಈ ಪರಿಸರ ಮಾಲಿನ್ಯ ಏನ್ ನಡೀತಾ ಇದೆ, ಪರಿಸರದಲ್ಲಿ ಏನು ಒಂದು ದೊಡ್ಡ ರೀತಿಯಲ್ಲಿ ಬದಲಾವಣೆಗಳಾಗ್ತಿದೆ, ಇದು ಎಲ್ಲ ಜನರು ಅರ್ಥ ಮಾಡ್ಕೋಬೇಕು. ಇದು ಯಾಕೆ ಆಗ್ತಿದೆ ಮತ್ತೆ ಇದನ್ನ ಯಾವ ರೀತಿಯಲ್ಲಿ ನಾವು ತಡೆ ಹಾಕ್ತೀವಿ. ಒಂದ್ ವಿಚಾರ ನಾವು ಅರ್ಥ ಮಾಡ್ಕೊಬಿಡೋಣ. ಒಂದು ಸತಿ ನೀವು ಪರಿಸರವನ್ನು ನಾಶ ಮಾಡಿದ್ರೆ ಅದು ವಾಪಸ್ ನೀವು ಕಟ್ಟಕ್ಕೆ ಆಗಲ್ಲ. ಒಂದು ಮರನೇ ನೀವು ಕತ್ತರಿಸಾಕ್ಬಿಟ್ರೆ ಅದು ವಾಪಸ್ ಬೆಳೆಯಕ್ಕೆ ವರ್ಷಾನ್ಗಟ್ಲೇಬೇಕು. ಒಂದು ಅರಣ್ಯ ನೀವು ಬೀಳ್ಸ್ಬಿಟ್ರೆ ವಾಪಸ್ ನೀವು ಅರಣ್ಯನ ನೀವು ಕಟ್ಟಕ್ಕಾಗಲ್ಲ. ನದಿಗಳನ್ನ ಇವಾಗ ನಾವು ನೋಡ್ತಾ ಇದೀವಿ, ಪ್ರತಿ ಒಂದು ನದಿಯಲ್ಲಿ ಎಂತ ನೀರದು ಕುಡಿಯಕ್ಕೆ ಆಗಲ್ಲ. ನೀವು ಅದ್ ಹೆಂಗಾಯ್ತು? ನಗರದಿಂದ ಇರೋ ಎಲ್ಲ ಮಾಲಿನ್ಯ ಹೋಗ್ಬಿಟ್ಟು ಇವಾಗ ನದಿಗೆ ನಾವು ಬಿಸಾಕ್ತಾ ಇದೀವಿ. ನಮ್ ಬೆಂಗಳೂರಲ್ಲಿ ಒಂದು ನದಿ ಇದೆ, ಗೊತ್ತಿದೆಯಾ ನಿಮ್ಗೆ? ಋಷಭಾವತಿ ನದಿ. ಹೋಗಿದ್ದೀರಾ ಮೈಸೂರು ರೋಡ್ಗೆ? ಇವಾಗ ಮೈಸೂರು ರೋಡ್ ಹೋಗೋರೆಲ್ಲ ನೋಡಿ ಎಂತ ದೊಡ್ಡ ಒಂದು ನಾಲ ಇದು ಅಂತ. ಅದು ನಾಲ ಇಲ್ಲ, ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ಅದು ನದಿ ಆಗಿತ್ತು. ನಮ್ ಫ್ರೆಂಡ್ಸ್ ಎಷ್ಟೋ ಜನ ಬಂದು ಆ ಏರಿಯಾದವರು ಹೋಗ್ಬಿಟ್ಟು ಮೀನ್ ಹಿಡಿತಾ ಇದ್ರು ಆ ಜಾಗದಲ್ಲಿ. ಇವತ್ತು ಅದೇ ಋಷಭಾವತಿ ಇವತ್ತ ಒಂದು ನಾಳ ಆಗಿದೆ. ಯಾರದು ನದಿ ಅಂತಾನೆ ಮರ್ತೋಗ್ಬಿಟ್ಟಿದ್ದಾರೆ. ಒಂದು ಸತಿ ನೀವು ಪರಿಸರ ಮಾಲಿನ್ಯ ಮಾಡಿದ್ರೆ, ಒಂದು ಸತಿ ನೀವು ಪರಿಸರವನ್ನು ನಾಶ ಮಾಡಿದ್ರೆ ಅದರಿಂದ ವಾಪಸ್ ಬರೋದು ಸಾಧ್ಯನೇ ಇಲ್ಲ. ಇವಾಗ ಒಂದು ವಿಚಾರ ನಾವು ಮಾತಾಡ್ತಾ ಇದೀವಿ, ಮೋದಿ ಸರ್ಕಾರ ಬಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ನೀತಿಗಳನ್ನು ಬದಲಾಯಿಸಿದ್ದಾರೆ. ಅವ್ರಿಗೆ ಜನಸಾಮಾನ್ಯರ ಬಗ್ಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ. ಅವ್ರಿಗೇನಂದ್ರೆ ಅದಾನಿ ಅಂಬಾನಿ ಅವ್ರ ದೋಸ್ತಿಗಳಿದ್ದಾರೆ, ಅವ್ರ ತಕ್ಕಂತ ಏನ್ ನೀತಿಗಳು ಮಾಡ್ಬೇಕು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಫಾರೆಸ್ಟ್ ಅವ್ರಿಗೆ ಮಾರಾಟ ಮಾಡ್ತಿದ್ದಾರೆ, ನದಿಯನ್ನು ಅವ್ರಿಗೆ ಮಾರಾಟ ಮಾಡ್ತಾರೆ, ನಾಳೆ ನಮ್ಮ ದೇಶವನ್ನೇ ಸಂಪೂರ್ಣವಾಗಿ ಅವ್ರಿಗೆ ಮಾರಾಟ ಮಾಡ್ತಾರೆ. ಇದು ಹಸ್ದಿಯೋ ಅಂತ ಒಂದು ಫಾರೆಸ್ಟ್ ಇದೆ. ಅದು ಎಂತ ಫಾರೆಸ್ಟ್ ಅಂದ್ರೆ ನಾವೆಲ್ಲ ನೋಡಿದೀವಿ. ಫಾರೆಸ್ಟ್, ಆ ಒಂದು ಫಾರೆಸ್ಟ್ ಒಳಗಡೆ ಕಿರಣ ಇದೆಯಲ್ಲ, ಸೂರ್ಯ ಕಿರಣ, ಅದ್ ನೆಲಕ್ ಮುಟ್ಟಲ್ಲ. ಆ ಮಟ್ಟಕ್ಕೆ ಆ ಫಾರೆಸ್ಟ್ ಇದೆ. ಆ ಸಂಪೂರ್ಣವಾದ ಫಾರೆಸ್ಟ್ ನ ನಾಶ ಮಾಡ್ಬಿಟ್ಟು ಅದಾನಿಯು ಇರುವಾಗ ಕಲ್ಲಿಡಲು ಗಣಿಗಾರಿಕೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ಬರೀ ಒಂದೇ ನಿಮ್ಗೆ ಉದಾಹರಣೆ ಕೊಡ್ತಾ ಇರೋದು. ಅದು ನೀವು ಫುಲ್ ಛತ್ತೀಸ್ಗಢ ನೋಡಿ, ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆಯೋ ಈ ಕಾರ್ಪೊರೇಟ್ ಅವ್ರಿಗೆ, ಕಂಪನಿ ಅವ್ರಿಗೆ ಕೊಟ್ಟು ನೀವ್ ಏನ್ ಬೇಕಾದ್ರೂ ನೀವು ಗಣಿಗಾರಿಕೆ ಮಾಡ್ಕೊಂಡು ಹೋಗಿ. ಅಲ್ಲಿ ಬುಡಕಟ್ಟು ಸಮುದಾಯದವ್ರನ್ನ ನೀವು ಎತ್ತಂಗಡಿ ಮಾಡಿ ಹೊಡೆದಾಕ್ಬಿಡಿ, ಸಾಯಿಸಿ, ಏನ್ ಸಮಸ್ಯೆ ಇಲ್ಲ. ಆದ್ರೆ ಅದರಿಂದ ಅರಣ್ಯ ಪ್ರದೇಶ ಬರೀ ಮಾತ್ರ ನಾಶ ಆಗ್ತಾ ಇಲ್ಲ, ಅದರಿಂದ ಪರಿಸರನೇ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಇದು ಅರಾವಳಿ ಬಗ್ಗೆ ನೀವು ಕೇಳಿದೀರಾ? ಒಂದಿಷ್ಟು ಜನ ಕೇಳಿರಲ್ಲ. ಅರಾವಳಿ ಬಂದು ಒಂದು ತುಂಬಾ ದೊಡ್ಡ ಒಂದು ಬೆಟ್ಟ. ನಮ್ಮ ಡೆಲ್ಲಿ ಗೊತ್ತದೆಯಲ್ಲ, ನಮ್ಮ ದೇಶದ ರಾಜಧಾನಿ ಡೆಲ್ಲಿಯಿಂದ ಹಿಡಿದು ಗುಜರಾತ್ ತನಕ ಒಂದು ಬೆಟ್ಟ ಇದೆ. ಎಷ್ಟು 1000 ಎಕರೆಕ್ಕಿಂತ ಜಾಸ್ತಿ ಉದ್ದ ದೊಡ್ಡ ಬೆಟ್ಟಗಳಿವೆ. ಆದ್ರೆ ಒಂದಿಷ್ಟು ಚಿಕ್ಕ ಬೆಟ್ಟಗಳಿದೆ ಅದರಲ್ಲಿ. ಇವಾಗ ಏನ್ ಹೇಳಿದ್ದಾರೆ ಕೇಂದ್ರ ಸರ್ಕಾರ, ಕೋರ್ಟ್ ಇವರೆಲ್ಲ ಸೇರ್ಕೊಂಡು 100 ಮೀಟರ್ಗಿಂತ ಜಾಸ್ತಿ ಆ ಬೆಟ್ಟ ಇದ್ರೆ ಮಾತ್ರ ನಾವು ಅದನ್ನು ಬೆಟ್ಟ ಅಂತ ಲೆಕ್ಕ ತಗೊಳ್ತೀವಿ. ಅದಕ್ಕಿಂತ ಕಡಿಮೆ ಅದರದ್ದು ಉದ್ದ ಇದ್ರೆ ಅದನ್ನ ಬೆಟ್ಟ ಅಂತ ಲೆಕ್ಕ ತಗೊಳ್ಳಲ್ಲ. ಸೊ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಆ 1600 ಕಿಲೋಮೀಟರ್ ಏನ ಒಂದು ಬೆಟ್ಟ ಇದೆಯಲ್ಲ, 9% ಮಾತ್ರ 100 ಮೀಟರ್ಗಿಂತ ಜಾಸ್ತಿ, 90% 100 ಮೀಟರ್ಗಿಂತ ಕಡಿಮೆ. ಎಲ್ಲಿ 100 ಮೀಟರ್ಗಿಂತ ಕಡಿಮೆ ಇದೆಯೋ ನಾವಲ್ಲಿ ಗಣಿಗಾರಿಕೆ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ.
ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 1600 ಕಿಲೋಮೀಟರ್ ಅಷ್ಟೆಲ್ಲ ಇವಾಗ ಗಣಿಗಾರಿಕೆ ಮಾಡ್ಕೊಂಡು ಹೋಗ್ತಾರೆ. ಆ ಒಂದು ಬೆಟ್ಟ ಇದೆಯಲ್ಲ, ಅದು ಪ್ರಾಚೀನ ಬೆಟ್ಟ. ಮತ್ತೆ ಆ ಒಂದು ಬೆಟ್ಟದ ಕಾರಣ ರಾಜಸ್ಥಾನಲ್ಲಿ ಏನೊಂದು ಧೂಳ್ ಇದೆಯೋ, ಆ ಧೂಳ್ ಬಂದು ಡೆಲ್ಲಿಗೆ ಬರಲ್ಲ, ಆ ಧೂಳ್ ಬಂದು ಮಧ್ಯಪ್ರದೇಶ ಬರಲ್ಲ, ಗುಜರಾತ್ ಬರಲ್ಲ. ಅದು ಒಂದು ವಾಲ್ ತರ, ಒಂದು ಗೋಡೆ ತರ ಕೆಲಸ ಮಾಡ್ಕೊಂಡ್ ಬಂದಿದೆ. ಇವತ್ತು ಆ ಗೋಡೆ ಬೀಳ್ಸಿ ಅಲ್ಲಿ ಗಣಿಗಾರಿಕೆ ಮಾಡ್ಕೊಂತ ಹೊರ್ತಿದ್ದಾರೆ. ಹಿಮಾಲಯಸ್, ನಾವ್ ಆಕ್ಚುಲಿ ನಿನ್ನೆ ಹಿಮಾಚಲ್ ಪ್ರದೇಶಲ್ಲೇ ಇದ್ದೆ. ಹಿಮಾಚಲ್ ಪ್ರದೇಶಲ್ಲಿ ಹಿಮಾಲಯ ನಿಮ್ಗೆ ಗೊತ್ತಿದೆಯಲ್ಲ, ಹಿಮಾಲಯ ನಮ್ಮ ಮನ್ಸಿಗೆ ಏನ್ ಬರುತ್ತೆ ಆ ಒಂದು ಬೆಟ್ಟದ ಬಗ್ಗೆ ಯೋಚನೆ ಮಾಡಿದ್ರೆ, ಅದ್ರ ಏನಿರುತ್ತೆ, ಹಿಮ ಇರುತ್ತೆ ಅಂತ, ಸ್ನೋ. ನಾನ್ ನೋಡಿದ್ದು ಒಂದು ಚೂರಿಲ್ಲ. ನಿನ್ನೆ ಬಂದು ಅಲ್ಲಿ 8 ಡಿಗ್ರಿ ಆಯ್ತು. ನಿಮ್ಗೆ ಅನ್ಸ್ಬೋದು 8 ಡಿಗ್ರಿ ಎಂತ ಚಳಿ. ಆ ಊರವ್ರು ನನ್ಗೆ ಹೇಳ್ತಾ ಇದ್ರು, ಹಿಂದಿನ ವರ್ಷ ತನಕ ಆ ಊರಲ್ಲಿ 28ನೇ ತಾರೀಕು ಬಂದಾಗ 0 ಡಿಗ್ರಿ ಆಗುತ್ತೆ. ಈ ವರ್ಷ ಎಷ್ಟಾಗಿದೆ? 8 ಡಿಗ್ರಿ ಆಗಿದೆ. ಅವ್ರು ಹೇಳ್ತಿದ್ದಾರೆ 8 ಡಿಗ್ರಿ ಏನ್ ಇವಾಗ ಈ ನಮ್ಮ ಟೆಂಪರೇಚರ್ ಜಾಸ್ತಿ ಆಗಿದೆಯೋ, ಅದಕ್ಕೆ ಒಂದು ಬೆಟ್ಟದ ತುದಿಯಲ್ಲಿ ನಿಮ್ಗೆ ಹಿಮ ಕಾಣಿಸಲ್ಲ, ಎಲ್ಲ ಕರ್ಗೋಗ್ಬಿಟ್ಟಿದೆ. ನೋಡಿ, ನಾವೊಂದು ಯೋಚನೆ ಮಾಡೋಣ. ತುಂಬಾ ಕಡಿಮೆ ಜನ ನಾವ್ ಇರ್ಬೋದಿಲ್ಲಿ, ಆದ್ರೆ ನಾವ್ ಮಾತಾಡ್ತಾ ಇರೋದು ಜನರಿಗೆ ಒಂದು ಪ್ರಜ್ಞೆ ಬರ್ಲಿ. ಪರಿಸರ ಏನಾದ್ರೂ ನಾವ್ ಇವತ್ತು ಕಾಪಾಡಿಲ್ಲ ಅಂದ್ರೆ ನಮ್ದೆಲ್ಲ ವಯಸ್ಸಾಯ್ತು, ನಾವೆಲ್ಲ ಸಾಯ್ತೀವಿ ಒಂದಿಷ್ಟು ದಿನದಲ್ಲಿ. ನಮ್ ಮಕ್ಳದ್ ಏನಾಗುತ್ತೆ ಬದುಕು? ಮಕ್ಳೆಲ್ಲ ಮಾಸ್ಕ್ ಹಾಕೊಂಡು ಸುತ್ತಾಡ್ಬೇಕು. ಆಕ್ಸಿಜನ್ಗೆ ನೀವು ಅಂಗಡಿಗೆ ಹೋಗ್ಬೇಕಾಗುತ್ತೆ. ಇದನ್ನು ಒಂದಿಷ್ಟು ಜನ ನಗಾಡ್ತಾರೆ ಅಂತ ಹೇಳಿದ್ರೆ, ನಾನ್ ಚಿಕ್ಕವನಿದ್ದಾಗ ನಾನ್ ನೀರು ಹೋಗ್ಬಿಟ್ಟು ಒಂದು ಅಂಗಡಿಯಲ್ಲಿ ಖರೀದಿ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡಿಲ್ಲ. ಕುಡಿಯೋ ನೀರು ಅಂಗಡಿಗೆ ಹೋಗ್ಬಿಟ್ಟು ಹಣ ಕೊಟ್ಟು ಒಂದು ಬಾಟಲ್ ತಗೊಳ್ತೀನಿ ಅಂತ ನಾನ್ ಯೋಚನೆ ಮಾಡಿಲ್ಲ. ಇವತ್ತು ಅದು ಸರ್ವಸಾಧಾರಣ ಆಗ್ಬಿಟ್ಟಿದೆ. ನೀರ್ ಬೇಕಂದ್ರೆ ನೀವು ಮಾರಾಟ, ನೀವು ಅದನ್ನು ಕೊಂಡ್ಕೋಬೇಕು. ಅದೇ ರೀತಿಯಲ್ಲಿ ನಾಳೆ ಎಲ್ಲಾ ರೀತಿಯಾದ ವಿಚಾರ ನೀವು ಕೊಂಡ್ಕೋಬೇಕು. ಈ ಒಂದು ಪರಿಸರ ಮಾಲಿನ್ಯ ಏನ್ ನಡೀತಾ ಇದೆ, ಇದು ನಾವು ನಿಲ್ಸಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ಯಾವುದೇ ಒಂದು ಜೀವನ ಇರಲ್ಲ. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಹಾಳು ಮಾಡ್ತಿರೋ ಬಿಜೆಪಿ RSS ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಇನ್ಕಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಜಲ್ ಜಂಗಲ್ ಜಮೀನ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಜಲ್ ಜಂಗಲ್ ಜಮೀನ್ ಉಳಿಸಕ್ಕೆ ಹೋರಾಟ ಮಾಡ್ತಿರೋ ಜನರಿಗೆ ನಮ್ಮ ಲಾಲ್ ಸಲಾಂ, ಲಾಲ್ ಸಲಾಂ, ಲಾಲ್ ಸಲಾಂ.